ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಅಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಯೂಶಲಿ ನಾವು ಸ್ವೀಟ್ ಪೊಂಗಲ್ ಮಾಡ್ತೀವಿ. ಆದರೆ ಇವತ್ತಿನ ವಿಡಿಯೋಲಿ ಅದೇ ಟ್ರೆಡಿಷನಲ್ ಟೇಸ್ಟ್ ಜೊತೆ ಇನ್ನೂ ಸ್ವಲ್ಪ ರುಚಿಯಾಗಿ ಹೊಸ ರೀತಿಯಲ್ಲಿ ಹೇಗೆ ಮಾಡೋದಂತ ಈ ವಿಡಿಯೋಲಿ ಹೇಳ್ಕೊಡ್ತೀನಿ ನಿಮಗೆ. ನಾನು ಈ ವಿಡಿಯೋ ಸಂಕ್ರಾಂತಿ ಟೈಮಲ್ಲಿ ಹಾಕೋಣ ಅನ್ಕೊಂಡೆ, ಬಟ್ ಕೆಲಸಗಳಿರೋದ್ರಿಂದ ಹಾಕಕ್ಕಾಗಲಿಲ್ಲ. ಬನ್ನಿ ಫ್ರೆಂಡ್ಸ್, ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಫಸ್ಟ್ ನಾವು ಅಕ್ಕಿ ಮತ್ತೆ ಬೇಳೆ ಕೂಗಿಸ್ಕೊಬೇಕಾಗತ್ತೆ. ಸೊ ಹಾಗಾಗಿ ಇದು ನಾನು ಮೆಜರ್ಮೆಂಟ್ಗೆ ಯೂಸ್ ಮಾಡಿರುವಂಥ ಗ್ಲಾಸ್. 1 ಗ್ಲಾಸ್ ಅಷ್ಟು ಅಕ್ಕಿ, ಹಾಗೆ 1.5 ಗ್ಲಾಸ್ ಅಷ್ಟು ಹೆಸರು ಬೇಳೆ. ಸೊ ನೀರು ಕೂಡ ಅಷ್ಟೇ, ನಾನು 1.5 ಗ್ಲಾಸ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಅಲ್ಲಿಗೆ ನಾನು 4.25 ಗ್ಲಾಸ್ ತಗೊಂಡಿದ್ದೀನಿ. ಹಾಗೆ ತುಪ್ಪ 2ರಿಂದ 3 ಟೇಬಲ್ ಸ್ಪೂನ್, ಹಾಲು ಅರ್ಧ ಕಪ್ ಅಷ್ಟು ತಗೊಂಡಿದ್ದೀನಿ. ನಾನು ಆಲ್ರೆಡಿ ಹೇಳ್ದಂಗೆ ಫಸ್ಟು ಅಕ್ಕಿ ಮತ್ತು ಬೇಳೆ ಕೂಗಿಸ್ಕೊಂಡು ಬಿಡಬೇಕಾಗತ್ತೆ. ಈಗ ಒಂದು ಕುಕ್ಕರ್ ಪಾನ್ ಇಟ್ಟಿದ್ದೀನಿ, ತುಪ್ಪ ಹಾಕಿದ್ದೀನಿ. ತುಪ್ಪ ಕಂಪ್ಲೀಟಾಗಿ ಮೆಲ್ಟ್ ಆದಮೇಲೆ ನಾವು ತೊಗೊಂಡಿರೋವಂಥ ಬೇಳೆ ಹಾಕ್ತಾಯಿದ್ದೀನಿ. ಇದನ್ನು ನಾನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆಗ್ದಂಗೆ ನಮಗೆ ಸ್ಮೆಲ್ ಗೊತ್ತಾಗುತ್ತೆ ಫ್ರೆಂಡ್ಸ್, ಗಮ್ ಅಂತ. ಈಗ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಕೂಡ ಅಷ್ಟೇ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ನಾನು ಹೇಳಿದ್ನಲ್ಲ, ಯೂಶಲಿ ನಾವು ಮಾಡೋ ಪೊಂಗಲ್ಗಿಂತ ಇವತ್ತು ಸ್ವಲ್ಪ ಟೇಸ್ಟ್ ಜಾಸ್ತಿ ಮಾಡೋ ಥರ ಸ್ವಲ್ಪ ಡಿಫ್ರೆಂಟಾಗಿ ಹೇಗೆ ಮಾಡೋದು ಅಂತ. ಸೊ ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ರೆಸಿಪಿಲಿ. ಅಕ್ಕಿನೂ ಕೂಡ ನಾನು 2ರಿಂದ 3 ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡೆ. ಈಗ ನೀರು ಹಾಕೋತಾ ಇದ್ದೀನಿ. ನೀರು ಹಾಕಿದ ತಕ್ಷಣ ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಈಗ ನಾನು ಒಂದು ಕುದಿ ಬರೆಯೋವರೆಗೂ ವೆಯ್ಟ್ ಮಾಡ್ತೀನಿ. ಇದಾದಮೇಲೆ ಕುಕ್ಕರ್ ಲಿಡ್ ಹಾಕೊಳ್ಳೋಣ. ನೋಡಿ, ಆಲ್ಮೋಸ್ಟ್ ಕುದಿಯೋಕ್ಕೆ ಶುರು ಆಗಿದೆ. 20-30% ಅಕ್ಕಿ ಕೂಡ ಬೆಂದಿದೆ. ಈ ಟೈಮಲ್ಲಿ ನಾನು ಕುಕ್ಕರ್ ಲಿಡ್ ಹಾಕ್ತಾ ಇದ್ದೀನಿ. 2 ವಿಸಿಲಷ್ಟು ನಾವು ಅಕ್ಕಿನ ಮತ್ತು ಬೇಳೆನ ಬೇಯಿಸ್ಕೋಬೇಕಾಗತ್ತೆ. ಸೊ ಕುಕ್ಕರ್ ಕೂಗಿ ಆಲ್ಮೋಸ್ಟ್ ತಣ್ಣಗಾಗಿದೆ. ಈಗ ಲಿಡ್ ಓಪನ್ ಮಾಡಿ ನಾವು ತೊಗೊಂಡಿರೋ ಅಂಥ ಬಾದಾಮ್ ಪೌಡರ್ ಹಾಗೆ ಇಲಾಚಿ ಪೌಡರ್. ಬಾದಾಮ್ ಪೌಡರ್ ನಾನು MTR ತೊಗೊಂಡಿದ್ದೀನಿ 2 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ಏಲಕ್ಕಿ ಪುಡಿ 2 ಟೀ ಸ್ಪೂನ್ ಅಷ್ಟು, ಜೊತೆಗೆ 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ, ಹಾಗೆ ಅರ್ಧ ಕಪ್ ಅಷ್ಟು ಬೆಲ್ಲ ಮತ್ತು ಪಿಸ್ತಾಚಿಯೋಸ್ ತೊಗೊಂಡಿದ್ದೀನಿ. ಸೊ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿಲಿ ಬೆಂದಿರಬೇಕು ಅಕ್ಕಿ ಮತ್ತು ಬೇಳೆ. ತುಂಬ ಚೆನ್ನಾಗಾಗಿದೆ. ಈಗ ನಾವು ತೊಗೊಂಡಿರೋ ಅಂಥ ಹಾಲು ಹಾಕ್ತಾಯಿದ್ದೀನಿ. ಅರ್ಧ ಕಪ್ ಹಾಲು ತೊಗೊಂಡಿದ್ದೆ. ಹಾಲು ಹಾಕ್ಕೊಂಡ್ರೆ ನಾವು ಯೂಶಲಿ ನೀರು ಯೂಸ್ ಮಾಡಿದ್ವಿ ಆಗಲೇ ಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೊಳ್ಳೋಕ್ಕೆ. ನಾನು ಆಲ್ರೆಡಿ ಹೇಳಿರೋ ಹಾಗೆ ಪೊಂಗಲ್ ತುಂಬ ರುಚಿಯಾಗಿ ಆಗಬೇಕಂದ್ರೆ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಹಾಲು ಹಾಕಿದ ತಕ್ಷಣ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೆಲವ್ರು ಏನು ಮಾಡ್ತಾರೆ, ಬೆಲ್ಲನ ಸೋರಿಸ್ಕೊಂಡು, ಅಂದರೆ ಅದರಲ್ಲಿ ಏನಾನ ಕಲ್ಲು ಅಥವಾ ಏನಾನ ಇರುತ್ತೆ ಅಂತ ಹಾಗಾಕೋತಾರೆ. ಬಟ್ ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಜೊತೆಗೆ ಕಾಯಿ ತುರಿ ಹಾಕ್ತೆ, ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು ಕುದಿಯೋಕ್ಕೆ ಬಿಡಬೇಕು. ನೋಡಿ, 3ರಿಂದ 5 ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊತಾ ಇದ್ದೀನಿ. ಬೆಲ್ಲ ಕೂಡ ಕಂಪ್ಲೀಟಾಗಿ ಕರಗಿದೆ. ಸೊ ಇಷ್ಟು ತೆಳ್ಳಗಿರಬೇಕು ಪೊಂಗಲ್ಲು, ಇಲ್ಲಾಂದರೆ ಸ್ವಲ್ಪ ತಣ್ಣಗಾಗ್ತಾ ಆಗ್ತಾ ತುಂಬ ಗಟ್ಟಿಯಾಗಿಬಿಡುತ್ತೆ. ಆಲ್ಮೋಸ್ಟ್ ಪೊಂಗಲ್ ರೆಡಿಯಾಗಿದೆ. ಈಗ ಕುಕ್ಕರ್ನ ಆ ಕಡೆ ಸೈಡಲ್ಲಿಟ್ಟು ಈಗ ನಾನು ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೋತೀನಿ. ಒಂದು ಪುಟ್ಟ ಕಡಾಯಿ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ. ಸೊ ನಾವು ಫಸ್ಟು ಗೋಡಂಬಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗಿ ರೋಸ್ಟ್ ಮಾಡ್ಕೊಂಬಿಡೋಣ. ಇದಾಗಿದೆ. ಈಗ ನಾನು ತೊಗೊಂಡಿರೋ ಅಂಥ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಫ್ರೈ ಮಾಡ್ಕೊಬೇಕು. ಇದಾಗಿದೆ. ಸೊ ಇದು ಕಂಪ್ಲೀಟ್ ಒಗ್ಗರಣೆ ರೆಡಿಯಾಗಿದೆ. ಈಗ ನಾನು ಪೊಂಗಲ್ನ ಸೈಡಲ್ಲಿ ಇಟ್ಕೊಂಡಿರೋ ಅಂಥ ಏಲಕ್ಕಿ ಪುಡಿ ಹಾಗೆ MTR ಬಾದಾಮ್ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ತೊಗೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ ಈ ಥರ ಸ್ಪ್ರಿಂಕಲ್ ಮಾಡ್ತೀನಿ. ಸೊ ಸ್ವೀಟ್ ಪೊಂಗಲ್ ಹೊಸ ರೀತಿಯಲ್ಲಿ, ಹೊಸ ಶೈಲಿಯಲ್ಲಿ, ಹೊಸ ರುಚಿಯಲ್ಲಿ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯೂಶಲಿ ಮಾಡೋ ಸ್ವೀಟ್ ಪೊಂಗಲ್ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೀವು ಒಂದ್ಸತಿ ಈ ರೆಸಿಪಿ ಟ್ರೈ ಮಾಡಿ, ಹಾಗೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರು ಇವತ್ತು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.